ನಮಸ್ತೆ ಫ್ರೆಂಡ್ಸ್, ನಾನೀಗ ನಿಮಗೆ ತೋರಿಸ್ತಿರೋ ಜಾಗ ಮುರುಡೇಶ್ವರ. ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಮುರುಡೇಶ್ವರಕ್ಕೆ ಹೋಗಿದ್ವಿ. ಮುರುಡೇಶ್ವರ ಟೆಂಪಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಾಜಗೋಪುರ ಎಲ್ಲ ನೋಡಿದ್ವಿ. ಅದ್ರ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಲ್ಲಿಂದ ಮೇಲ್ಗಡೆ ನಿಂತ್ಕೊಂಡು ಬೀಚ್ ರೆಸ್ಟೋರೆಂಟ್ ನೋಡಿದ್ವಿ. ಮತ್ತು ಅದ್ರ ಬ್ಯಾಕ್ ವ್ಯೂ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಮೇಲ್ಗಡೆಯಿಂದ ನೋಡಿದಾಗ ಬೋಟ್ ಲ್ಯಾಂಡಿಂಗ್ ಏರಿಯಾ ಎಲ್ಲ ಇತ್ತು. ನಾವು ಹೋದಾಗ ಯಾವುದೋ ಡೆತ್ ಆಗಿತ್ತು ಅಂತ ನಮ್ಮನ್ನು ಬೀಚ್ ಒಳಗಡೆ ಇಳಿಯೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಅಷ್ಟೇ. ಹಂಗಾಗಿ ಇನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ಆ ಅಲೆಗಳು ಎಲ್ಲಿಂದ ಎಲ್ಲಿ ತನಕ ಕಣ್ಣಾಡಿಸಿದ್ರು ಬರೀ ಆ ಸಮುದ್ರ. ಅದು ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ. ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ಲ ಅನ್ನೋ ಥರ ಇತ್ತು. ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಹೇಳೋಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು ಪ್ರಸಾದ. ತಿಳಿ ಸಾಂಬಾರು ಅನ್ನ ತುಂಬ ಚೆನ್ನಾಗಿತ್ತು. ಮತ್ತು ಲಾಸ್ಟಲ್ಲಿ ಮಜ್ಜಿಗೆ ಕೊಟ್ಟರು. ಎಲ್ಲರೂ ಕುಡಿದ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಒಳಗಡೆ ಎಲ್ಲ ಯಾವ ಥರ ಇದೆ ಅಂಥೇಳಿ ಹೋದ್ವಿ. ಅಲ್ಲೂ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಸುಡು ಬಿಸಿಲಿತ್ತು. ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು, ಅದನ್ನು ನೋಡಿದ್ವಿ. ಹಂಗೆ ಒಳಗಡೆ ಹೋಗ್ತಾ ಎಲ್ಲ ದೇವ್ರುಗಳನ್ನು ನೋಡಿಕೊಂಡು ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದ ಒಳಗಡೆ ಸ್ವಲ್ಪ ದೇವ್ರ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದರು. ಶಿವ ದೇವರು, ಗಣೇಶ ದೇವರು, ಮತ್ತು ತಾಯಿ ಚಾಮುಂಡೇಶ್ವರಿ, ಇನ್ನೂ ಸುಮಾರು ವಿಗ್ರಹ ಎಲ್ಲ ಇಟ್ಟಿದ್ರು. ಮತ್ತು ಅದನ್ನು ಮುಟ್ಟಬೇಡಿ ಅಂತಲೂ ಹಾಕಿದ್ರು. ಅದ್ರ ಮೇಲ್ಗಡೆ ನಂದಿನೂ ಇಟ್ಟಿದ್ರು. ಕೊನೆಯದಾಗಿ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಂತರ ಅಲ್ಲೆಲ್ಲ ನೋಡಿಬಿಟ್ಟು ನಾವು ಲಿಫ್ಟಲ್ಲಿ ಹೋದ್ವಿ. ಲಿಫ್ಟಲ್ಲಿ ರಾಜಗೋಪುರದ ಮೇಲ್ಗಡೆಯಿಂದ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 17ನೇ ನಂಬರ್ ತನಕ ಏನೋ ಹೋಗ್ಬೋದು. ಅದರಿಂದ ನೆಕ್ಸ್ಟ್ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡೋದ್ರಲ್ಲಿದೆ. ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ರಾಜಗೋಪುರದ ಒಳಗಡೆ ಯಾರು ಹೋದರೂ ಮಿಸ್ ಮಾಡಿಬಿಡಿ. ರಾಜಗೋಪುರದ ಒಳಗಡೆ ಹೋಗಿ ಅಲ್ಲಿಂದ ವ್ಯೂ ಇಡೀ ಮುರುಡೇಶ್ವರನೇ ನೋಡ್ಬೋದು. ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಕೆ ಎರಡು ಕಣ್ಣೇ ಸಾಲಲ್ವೇನೋ ಅಂತ ಅನಿಸುತ್ತೆ. ಮೇಲ್ಗಡೆಯಿಂದ ಆ ಬೀಚ್ ನೋಡ್ತಾ ಇದ್ದರೆ ಅಲೆಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಫ್ರೆಂಡ್ಸ್, ಒಂದ್ರ ನಂತರ ನಾನು ಅನ್ನೋ ಥರ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಕಣ್ಣಾಡಿಸಿದ್ರು ಬರೀ ನೀರು, ಪ್ರಶಾಂತವಾಗಿ. ಆ ನೀರು ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಬೋಟ್ಗಳೆಲ್ಲ ಅಲ್ಲೇ ನಿಂತಿತ್ತು. ಯಾವುದೋ ಡೆತ್ ಆಗಿತ್ತು ಅಂತ ಹೇಳಿದ್ರು. ಹಂಗಾಗಿ ನಮ್ಮನ್ನು ನೀರೊಳಗಡೆ ಎಲ್ಲ ಇಳಿಯೋಕೆ ಬಿಡಲಿಲ್ಲ. ಹಂಗೆ ನೋಡಿದ್ವಿ. ನೋಡೇ ಮನಸ್ಸಿಗೆ ಒಂಥರ ತೃಪ್ತಿ ಅಂತ ಅನ್ನಿಸ್ತು. ಅಯ್ಯೋ ಆಟಾಡಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ ಅಂತಲೂ ಅನ್ನಿಸ್ತು. ದೇವ್ರದ್ದು ಏನೋ ಕೆಲಸ ಮಾಡಿಸ್ತಿದ್ರು. ದೇವರಿಗೆ ರಾಡೆಲ್ಲ ಕಟ್ಟಿಬಿಟ್ಟಿದ್ರು, ಏನೋ ಕೆಲಸ ಮಾಡೋಕ್ಕೆ ಅಂತ ಅನಿಸುತ್ತೆ. ಮಾತ್ರ ಮೇಲ್ಗಡೆಯಿಂದ ಎಲ್ಲ ವ್ಯೂ ಸುತ್ತ 4 ಕಡೆಯೂ ಕಿಟಕಿ ಇದೆ. ಕಿಟಕಿಯಿಂದ ಎಲ್ಲದನ್ನು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಆ ಥರ ಇದೆ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ನಿಜವಾಗ್ಲೂ ಆ ಸಮುದ್ರ ನೋಡೋಕೆ ಎಷ್ಟು ಖುಷಿಯಾಯಿತು ಅಂತಂದರೆ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವೆಲ್ಲ ನಮ್ಮ ಮಕ್ಕಳು ಎಲ್ಲ ತುಂಬ ಖುಷಿಪಟ್ಟರು ಅದನ್ನೆಲ್ಲ ನೋಡಿಬಿಟ್ಟು. ಅಷ್ಟು ಚೆನ್ನಾಗಿತ್ತು, ಒಂಥರ ಚೆನ್ನಾಗಂತ ಅನ್ನಿಸ್ತು. ಅದ್ರದ್ದು ಮುರುಡೇಶ್ವರದ್ದು ಮರೆಯೋಕ್ಕೆ ಆಗೋದಿಲ್ಲ ನಿಜವಾಗ್ಲೂ. ಊಟದ ಹಾಲೆಲ್ಲ ತುಂಬ ಚೆನ್ನಾಗಿತ್ತು. ವ್ಯವಸ್ಥೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಪಾರ್ಕಿಂಗ್ ಏರಿಯಾ ಇದೆ, ಮತ್ತು ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿದೆ. ಆ ಅಲೆಗಳು ನೋಡಿ ಒಂದಾದ್ರ ನಂತರ ಒಂದು ಯಾವ ಥರ ನಾನು ಮೇಲು ಅನ್ನೋ ಥರ ಯಾವ ಥರ ಬರುತ್ತೆ. ಆ ನೀರಿನ ಸೌಂಡೇ ಕೇಳೋಕ್ಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೀಚ್ ರೆಸ್ಟೋರೆಂಟ್ ಇತ್ತು. ರೆಸ್ಟೋರೆಂಟ್ ಒಳಗಡೆನೂ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ನಂತರ ಅದ್ರದ್ದು ಬ್ಯಾಕ್ ವ್ಯೂ ಫ್ರೆಂಡ್ಸ್ ಇವಾಗ ತೋರಿಸ್ತಿರೋದು. ಬ್ಯಾಕಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲೂ ಗಾರ್ಡನ್ ಏರಿಯಾ ಎಲ್ಲ ಇದೆ, ಮತ್ತು ಪಾರ್ಕಿಂಗ್ ಏರಿಯಾನೂ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನೋಡ್ಬೋದು. ಅಲೆ ನೋಡಿ ಎಲ್ಲಿ ಯಾವ ಥರ ಬರ್ತಿದೆ ಅಂತ. ಎಲ್ಲಿಂದ ಎಲ್ಲಿ ಕಣ್ಣಾಡಿಸಿದ್ರು ಅಲ್ಲಿಗೆ ಭೂಮಿನೇ ಕಾಣಿಸ್ತಿಲ್ಲ, ಆ ಥರ ನೀರು. ಎಲ್ಲಿಂದ ಎಲ್ಲಿ ಕಣ್ಣಾಡಿಸಿದ್ರು ಬರೀ ನೀರು ನೀರು ನೀರು. ಮತ್ತು 2 ಕಲರ್ ಕಾಣಿಸ್ತಿದೆ ನೋಡಿ. ಈ ಕಡೆ ಒಂದು ಕಲರ್ ಕಾಣಿಸ್ತಿದೆ, ಆ ಕಡೆ ಒಂದು ಕಲರ್ ಕಾಣಿಸ್ತಿದೆ. ಸುತ್ತ ನೀರು, ಮಧ್ಯದಲ್ಲಿ ಮಾತ್ರ ದೇವಸ್ಥಾನ. ಅದು ಎಷ್ಟು ಚೆನ್ನಾಗಿರುತ್ತಲ್ವ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಹೋದ್ವಿ. ಹೊರ್ಗಡೆ ವಿಡಿಯೋ ರಾಜಗೋಪುರ, ಬಿಸಿಲು ಉರಿ ಬಿಸಿಲಲ್ಲಿ ರಾಜಗೋಪುರ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಹೈಟ್, ಪೂರ್ತಿ ನಾವು ಅದು ಕತ್ತೆತ್ತಿ ನೋಡಬೇಕು, ಆ ಥರ ಮೇಲಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರ ಫ್ಯಾಮಿಲಿ ಎಲ್ಲ ಖುಷಿಪಟ್ಟರು. ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಅಲ್ವಾ ಅಂತೆಲ್ಲ ಮನಸ್ಸಿಗೆ ಅನ್ನಿಸ್ತು. ದೇವ್ರನ್ನೆಲ್ಲ ನೋಡ್ಕೊಂಡ್ವಿ. ಹೊರ್ಗಡೆ ಸ್ವಲ್ಪ ಗಾರ್ಡನ್ಸ್ ಎಲ್ಲ ಇತ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವ್ರಿಂದ ಏನೋ ಕೆಲಸ ಮಾಡಿಸ್ತಿದ್ರು ಅಂತ ಅನಿಸುತ್ತೆ. ರಾಡೆಲ್ಲ ಕಟ್ಟಿ ಹಂಗೆ ಬಿಟ್ಟಿದ್ರು, ಸ್ವಲ್ಪ ಕೆಲಸ ಆಗ್ತಿತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಹೋದಾಗ.
ನನಗಂತೂ ಆ ಬೀಚ್ ವ್ಯೂ ನೋಡೋದೇ ಒಂದು ತುಂಬ ಖುಷಿ ಅನ್ನಿಸ್ತಾಯಿತ್ತು. ನಮ್ಮ ತಂದೆ ಬೈತಿದ್ರು ಬನ್ನಿ ಬೇಗ ಹೋಗೋಣ ಅಂತ. ಆದರೆ ನಮಗೆ ಅಲ್ಲಿರೋ ಜಾಗನ ಅದು ಬೀಚನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ, ದೇವಸ್ಥಾನದ ಒಳಗಡೆ ಹೋಗೋದು ಸ್ವಲ್ಪ ಸಮಯ ಅಲ್ಲೇ ಬೀಚ್ ನೋಡ್ಕೊಂಡು ಕೂತ್ಕೊಳ್ಳೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು. ಒಳಗಡೆ ಎಲ್ಲ CC ಕ್ಯಾಮ್ರಾ ಇತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟನೇ ಆಯಿತು. ಒಳಗಡೆ ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ರಶ್ಶು, ಮಕ್ಕಳು ಬೇರೆ ಕೈಯಲ್ಲೇ ಇಟ್ಕೊಂಡಿದ್ವಿ, ಮಕ್ಕಳನ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ದೇವ್ರದ್ದು ಸ್ವಲ್ಪ ಕಷ್ಟ ಅನ್ನಿಸ್ತು. ಅಲ್ಲಿ ಒಳಗಡೆ ಬೇರೆ ಬೈತಾಯಿದ್ರು, ಯಾರು ಫೋಟೋ ತೆಗಿಬೇಡಿ, ವಿಡಿಯೋ ಮಾಡಬೇಡಿ ಅಂತ. ಹಾಗೂ ಹೇಗೋ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಇಷ್ಟಪಡಿ, ಎಲ್ಲರೂ ಒಂದು ಲೈಕ್ ಕೊಡಿ. ತುಂಬ ಬಿಸಿಲಿತ್ತು. ನೋಡಿ ಯಾವ ಥರ ಕಾಣಿಸ್ತಿದೆ ಎಲ್ಲ, ತುಂಬ ಚೆನ್ನಾಗಿದೆ. ಇದೇ ದೇವ್ರ ಒಳಗಡೆ ಇರೋದು. ತುಂಬ ರಶ್ ಇತ್ತು, ಊಟಕ್ಕೆ ಜನಗಳೆಲ್ಲ ಕೂತಿದ್ರು, ದರ್ಶನ ಮಾಡಿದವರೆಲ್ಲ ಕೂತ್ಕೊಂಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಆ ನೀರಿನ ಅಲೆ, ಆ ಶಬ್ದ ಕೇಳೋಕ್ಕೆ ಆಗ್ತಿರಲಿಲ್ಲ. ನಾನು ಮತ್ತೆ ಹೊರಗಡೆ ಬಂದುಬಿಟ್ಟು ಅದರದ್ದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಲೆದು ಅಂತೇಳಿ ಒಂದರ ನಂತರ ಒಂದು ನಾನು ಅನ್ನೋ ಥರ ಬರ್ತಾಯಿತ್ತು. ಚೆನ್ನಾಗಿ ಅನ್ನಿಸ್ತು. ರಾಜಗೋಪುರ ಒಳಗಡೆಯಿಂದನೂ ತುಂಬ ಚೆನ್ನಾಗಿ ನೋಡಿದ್ವಿ. ಮೇಲೆಯಿಂದ ನೋಡಿ ಅಲೆಗಳು ಯಾವ ಥರ ಬರ್ತಿದೆ. ನನಗಂತೂ ಆ ಬೀಚ್ ನೋಡಿನೇ ತುಂಬ ಖುಷಿ ಅಂತ ಅನ್ನಿಸ್ತು. ಆ ಅಲೆಗಳು ಬರೋದನ್ನೇ ನೋಡೋಣ ಅಂತ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು, ನಮ್ಮ ಮಕ್ಳಿಗೂ ತೋರಿಸ್ಕೊಂಡು ನಿಂತ್ಕೊಂಡು ಅಲ್ಲೇ ವಿಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಫ್ಯಾಮಿಲಿ ಜೊತೆ ಹೋಗಿದ್ದು ಟ್ರಿಪ್ ಅದು. ಯಾವತ್ತೂ ಮುರುಡೇಶ್ವರನ ಮರೆಯೋದಕ್ಕೆ ಆಗಲ್ಲ, ಅಷ್ಟು ಖುಷಿ ಅನ್ನಿಸ್ತು. ರಾಜಗೋಪುರ ಅಂತೂ ತುಂಬ ಕತ್ತೈತೆ, ನೋಡಬೇಕು, ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಮಾತ್ರ ಒಂದು ಒಳ್ಳೆ ವ್ಯೂ ಸಿಕ್ಕುತ್ತೆ. ಸುತ್ತ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ 4 ಕಿಟಕಿ ಇದೆ. ಕಿಟಕಿ ಎಲ್ಲಿಂದ ಎಲ್ಲಿವರೆಗೂ ಕಣ್ಣು ಹಾಸಿದ್ರು ಬರೀ ನೀರು ಸಮುದ್ರ. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಎಲ್ಲರೂ ಹೋಗಿ, ಹೋದವ್ರು ಯಾರೂ ಮಿಸ್ ಮಾಡಬೇಡಿ. ಬರೀ 20 ರೂಪಾಯಿ ಇದೆ ಅಷ್ಟೇ ಟಿಕೆಟು. ಒಳಗಡೆ ಹೋಗಿ ಎಲ್ಲರೂ ರಾಜಗೋಪುರದಿಂದ ಮೇಲ್ಗಡೆ ಇಡೀ ಮುರುಡೇಶ್ವರ ವ್ಯೂನೆಲ್ಲ ನೋಡಿ ಖುಷಿ ಅನಿಸುತ್ತೆ ನಿಮಗೂ. ರೆಸ್ಟೋರೆಂಟ್ ಇದೆ, ಪಾರ್ಕಿಂಗ್ ಏರಿಯಾ ಇದೆ, ವ್ಯವಸ್ಥೆನೂ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ನೋಡಿ ಅದೇ ರೀತಿ ಬೋಟ್ ಲ್ಯಾಂಡಿಂಗ್ ಏರಿಯಾ, ಫಿಶ್ಗಳನ್ನೆಲ್ಲ ಹಿಡಿತಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್.